ಇದು ಫೈನಲ್ ಡೆಸ್ಟಿನೇಷನ್ ಫ್ರಾಂಚೈಸಿಯ 6ನೇ ಸಿನಿಮಾ ಇದು. ಇದಕ್ಕಿಂತ ಮುಂಚಿನ ನೀವು ನೋಡಬೇಕಂತ ಏನಿಲ್ಲ, ಒಂದಕ್ಕೊಂದು ಏನೂ ಲಿಂಕ್ ಇಲ್ಲ, ನೀವು ಯಾವಾಗ ಬೇಕಾದರೂ ನೋಡ್ಬೋದು. ಇದನ್ನು ಬ್ಲಡ್ ಲೈನ್ ಅಂತಲೇ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ, ಈ ಸಿನಿಮಾ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇಟ್ಟಿದ್ದಾರೆ ಅಂತ. ಅದನ್ನೇ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತಲೇ ಗೊತ್ತಾಗುತ್ತೆ. ಫೈನಲ್ ಡೆಸ್ಟಿನೇಷನ್ ತೆಗೆದು ಟೆನ್ಷನ್ ಡೆಸ್ಟಿನೇಷನ್ ಅಂತ ಇಡಬೇಕಾಗಿತ್ತು. ಯಾಕಂದರೆ ಆ ಥರ ಟೆನ್ಷನ್ ಕ್ರಿಯೇಟ್ ಮಾಡಿದ್ದಾರೆ. ಯಾವಾಗ ಎಲ್ಲಿ ಹೇಗೆ ಯಾರು ಬಂದು ಹೊಡಿತಾರೆ ಅಂತಲೇ ಗೊತ್ತಾಗಲ್ಲ. ಪ್ರತಿಯೊಂದು ಸೀನ್ ಕೂಡ ಅನ್ಬಿಲೀವೇಬಲ್ ಆಗಿದೆ. ಹಾಗೂ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಮೂಡಿಸುತ್ತೆ. ಆ ಸೌಂಡ್ ಎಫೆಕ್ಟ್ಸು, ಸಡನ್ ಡೆತ್ತು ಹೇಳೋಕ್ಕಾಗಲ್ಲ ಇದೆ. ಒಂದು ಕಾಲೇಜ್ ಹುಡುಗಿ ಇರ್ತಾಳೆ. ಅವ್ರ ಅಜ್ಜಿ ತಾತ ಒಂದು ಸ್ಕೈ ವ್ಯೂ ಪ್ಲೇಸ್ ಇರುತ್ತೆ. ಆ ಸ್ಕೈ ವ್ಯೂ ಪ್ಲೇಸಲ್ಲಿ ಅವ್ರ ಅಜ್ಜಿ ತಾತ ಸಾಯೋ ಥರ ಅವ್ರಿಗೆ ಡೈಲಿ ಕನಸು ಬೀಳ್ತಿರುತ್ತೆ. ಅವ್ರ ಅಜ್ಜಿ ಹತ್ರ ಹೋಗ್ತಾಳೆ, ನನಗೆ ಯಾಕೆ ಈ ಥರ ಡೈಲಿ ಕನಸು ಬೀಳ್ತಾ ಇದೆ, ನೀನು ತಾತ ಡೈಲಿ ಕನಸಲ್ಲಿ ಸ್ಕೈ ವ್ಯೂ ಪ್ಲೇಸಲ್ಲಿ ಸಾಯೋ ಥರ ಡೈಲಿ ಕನಸು ಬೀಳ್ತಾ ಇದೆ ಅಂತ ಕೇಳ್ತಾಳೆ. ಅವ್ರ ಅಜ್ಜಿ ಅದಕ್ಕೆ ಏನು ಹೇಳ್ತಾಳೆ ಅಂತ ನೀವೇ ಮುಂದೆ ನೋಡ್ಬೋದು. ಮುಂದೆ ಏನೆಲ್ಲ ಟ್ವಿಸ್ಟ್ ಆಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನೀವು ನೋಡ್ಬೋದಾಗಿದೆ. ಇದನ್ನು ಫ್ಯಾಮಿಲಿ ಜೊತೆ ನೋಡದೇ ಇರೋದು ಒಳ್ಳೆಯದು. ಯಾಕಂದರೆ ಅಷ್ಟು ಕೆಟ್ಟದಾಗ ಆಗೋ ಡೆತ್ಸ್ಗಳು ಇದರಲ್ಲಿದ್ದಾವೆ. ಇದರಲ್ಲಿ ಹಿಂಗೆ ಬೀಳುವಂಥ ಸ್ಕೈ ವ್ಯೂ ಡ್ರೀಮ್ ಅದು 20 ನಿಮಿಷ ಇದೆ. ಟೆನ್ಷನ್ ಕೊಡುತ್ತೆ ಅಂದರೆ ಅದನ್ನು ಮೂವಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಒಂದೊಳ್ಳೆ ಹೇಗೆ ಆಗುತ್ತೆ ಅನ್ನೋ ಡ್ರೀಮು, ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಹೋಗೋದು, ನೀನೇನೇ ಮಾಡಿದರೂ ನಿನ್ನ ಬಿಡಲ್ಲ, ಸಾಯಿಸದೆ ಬಿಡಲ್ಲ ಅನ್ನೋ ಪಾಯಿಂಟ್ಸು ತುಂಬಾ ಚೆನ್ನಾಗಿವೆ. ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನಲ್ಲೂ ಏನಾದರೂ ಒಂದು ಇನ್ಫಾರ್ಮೇಷನ್ ರಿವ್ಯೂ ಮಾಡೇ ಇರ್ತಾರೆ. VFX ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಅಜ್ಜಿ ಡೆತ್ ಪ್ರಿಡಿಕ್ಟ್ ಮಾಡೋ ರೀತಿ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಇದ್ದರೆ ಇದನ್ನು ನೋಡೋಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿರುತ್ತೆ. ಮೂವಿ ನೋಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮ್ಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ನನ್ನ ಚಾನಲ್ನ ಮುಂದೆ ಸಬ್ಸ್ಕ್ರೈಬ್ ಮಾಡಿ.